ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಹೆಸರನ್ನು ನಾನು 2 ಗಂಟೆಯಷ್ಟು ನೆನೆಸಿ ಈಗ 2 ವಿಸಿಲ್ನಷ್ಟು ಪ್ರೆಷರ್ ಕುಕ್ ಮಾಡಿ ತೆಗೆದಿದ್ದೇನೆ. ಹಸಿಮೆಣಸಿನಕಾಯಿ ಕೂಡ ಅದಕ್ಕೆ ಹಾಕಿದ್ದೆ. ಈಗ ಸ್ವಲ್ಪ ನೀರು ಹಾಕಿ ಕುದಿಸಲಿಕ್ಕೆ ಇಡ್ತಾ ಇದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಇಂಗಿನ ನೀರನ್ನು ಕೂಡ ಹಾಕುವ. 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡಿ ಸಾಸಿವೆ, ಒಣಮೆಣಸು ಹಾಕಿ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ. ಹೆಸರಿನ ಸಾರು ರೆಡಿ. ಇವಾಗ GSPಯ ಸಾಂಪ್ರದಾಯಿಕ ಅಡುಗೆ ಕಾರತೆ ವಲ್ವಲ್ ಯಾವ ರೀತಿ ಮಾಡೋದು ನೋಡುವನಾ. 1 ಹಾಗಲಕಾಯಿ ಹಾಗೂ 1 ಬಟಾಟೆ ಚೆನ್ನಾಗಿ ಹೆಚ್ಚಿ ಇಟ್ಕೊಳ್ಬೇಕು. 1 ತೆಂಗಿನಕಾಯಿಯ ತುರಿಯನ್ನು ತುರಿದು ಇಟ್ಟಿದ್ದೇನೆ, ಯಾಕಂದರೆ ತೆಂಗಿನ ರಸ ಕೂಡ ನಮಗೆ ಈ ಕರಿಗೆ ಬೇಕಾಗ್ತದೆ. ಹಾಗಲಕಾಯಿ ಹಾಗೂ ಬಟಾಟೆಯನ್ನು ತುಂಬ ಸಣ್ಣಗೆ ಹೆಚ್ಚೋದು ಬೇಡ, ಸಾಧಾರಣ ಒಂದೇ ರೀತಿಯಲ್ಲಿ ಎರಡನ್ನು ಕೂಡ ಹೆಚ್ಚಿ ಇಟ್ಕೊಳ್ವ. ಇದು ಕರಿಗೆ ಕೂಡ ನಾನು ಹಾಗಲಕಾಯಿಯ ಕಹಿಯನ್ನು ತೆಗಿತಾ ಇಲ್ಲ, ಡೈರೆಕ್ಟಾಗಿ ಹಾಗಲಕಾಯಿಯನ್ನು ಕರಿಗೆ ಹಾಕ್ತಾ ಇದ್ದೇನೆ. ಆಗ ಮಾತ್ರ ಕರಿಗೆ ತುಂಬ ಚೆನ್ನಾದ ರುಚಿ ಬರೋದು. ಐದಾರು ಅಮಟೆಕಾಯಿ ಇತ್ತು, ಅಮಟೆಕಾಯನ್ನು ಕೂಡ ಜಜ್ಜಿ ಇಟ್ಕೊಳ್ತಾ ಇದ್ದೇನೆ. ಈ ಥರ ಸಿಪ್ಪೆ ಸಪ್ರೇಟ್ ಆಗುವಷ್ಟು ಜಜ್ಜಿ ಇಟ್ಕೊಳ್ಬೇಕು. ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿ. ಇಷ್ಟನ್ನೆಲ್ಲ ನಾನು ಈಗ ಪ್ರೆಷರ್ ಕುಕ್ ಮಾಡಿ ತೆಗಿತಾ ಇದ್ದೇನೆ. ಒಂದೇ 1 ವಿಸಿಲ್ನಷ್ಟು ಪ್ರೆಷರ್ ಕುಕ್ ಮಾಡಿದರೆ ಸಾಕಾಗ್ತದೆ. ಅರ್ಧ ಕಪ್ನಷ್ಟು ನೀರು ಹಾಕಿದರೆ ಸಾಕು. ಇವಾಗ ಕಾಯಿ ರಸ ಹೇಗೆ ತೆಗೆದು ನೋಡುವ. ಅರ್ಧ ತೆಂಗಿನಕಾಯಿ ತುರಿಗೆ ನಾನು 1 ಕಪ್ಪಿನಷ್ಟು ನೀರನ್ನು ಹಾಕಿ ಒಮ್ಮೆ ಕಾಯಿ ರಸವನ್ನು ಹಿಂಡಿ ತೆಗಿತಾ ಇದ್ದೇನೆ. ಈ ದಪ್ಪ ರಸವನ್ನು ಸಪ್ರೇಟಾಗಿ ತೆಗೆದಿಡುವ. ಈಗ ಪುನಃ ಈ ಕಾಯಿ ತುರಿಯನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಪುನಃ 1 ಕಾಯಿ ರಸ ತೆಗೆಯುವ. ಅದು ತೆಳು ರಸ ನೋಡಿ. ದಪ್ಪ ರಸವನ್ನು ಬೇರೆ ತೆಗೆದಿಟ್ಟಿದ್ದೇನೆ. ಈಗ ತೆಳು ರಸವನ್ನು ಬೇರೆ ತೆಗೆದಿಟ್ಟಿದ್ದೇನೆ. ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತೆಗೆದುಕೊಳ್ಳಿ. ಅದಕ್ಕೆ ತೆಳು ಕಾಯಿ ರಸವನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳುವ. ಆಮೇಲೆ ಬೇಯಿಸಿದ ತರಕಾರಿಯನ್ನೆಲ್ಲ ಇದಕ್ಕೆ ಹಾಕಿ ಸ್ಟವ್ ಮೇಲೆ ಇಟ್ಟು ಕುದಿಸಲಿಕ್ಕೆ ಇಡಬೇಕು. ಬೆಂಕಿ ಹದ ಗಾತ್ರದಿರಲಿ, ಹೈ ಫ್ಲೇಮಲ್ಲಿ ಈ ಕರಿಯನ್ನು ಮಾಡಬಾರ್ದು. 1 ಕುದಿ ಬರ್ತಾ ಇರುವಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳುವ. ಆಮೇಲೆ ದಪ್ಪ ರಸ ಕೂಡ ಈಗ ಹಾಕ್ತಾ ಇದ್ದೇನೆ. ಇಷ್ಟರಲ್ಲಿ ಒಗ್ಗರಣೆಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ವೀಕ್ಷಕರೇ. ಸಾಸಿವೆ, ಜೀರಿಗೆ, ಕರಿಬೇವಿನ ಒಂದು ಒಳ್ಳೆಯ ಒಗ್ಗರಣೆ ಕೊಟ್ಟರೆ ಈ ಕರಿ ರೆಡಿ. ಅಮಟೆಕಾಯಿ ಹಾಗಲಕಾಯಿಯನ್ನು ಪ್ರೆಷರ್ ಕುಕ್ ಮಾಡಿದ್ರಿಂದ ರುಚಿ ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೇ. ವಿಡಿಯೋಸ್ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.